ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು. ನಮ್ಮ ಮಮತಾ ದೀದಿಯವರು ಹಿಂಗೆ ನನಗೆ ಯಾರು ಏನು ಮಾಡ್ತಾರೆ ಅಂತ ತಿರುಗಾಡ್ಕೊಂಡಿದ್ರು. ಇಡೀ ದೇಶದಲ್ಲಿ ಮಹಿಳಾ ಸಿಎಂ ಈಗ ನಾನೊಬ್ಳೇ ಅನ್ನೋ ಅಹಂಕಾರದಲ್ಲಿ ಹಾರಾಡ್ತಾ ಇದ್ರು. ಆದರೆ ಈಗ ದೆಹಲಿಯಲ್ಲಿ ರೇಖಾ ಗುಪ್ತರನ್ನ ಬಿಜೆಪಿ ಸಿಎಂ ಮಾಡಿದೆ. ಸೊ ಇನ್ನು ಮಹಿಳೆ ಅನ್ನೋ ಕಾರ್ಡ್ ಕೂಡ ಪ್ಲೇ ಮಾಡಂಗಿಲ್ಲ. ಪಶ್ಚಿಮ ಬಂಗಾಳ ನಂದೇ ಅನ್ನೋ ಅಹಂಕಾರದಲ್ಲಿರುವಂಥ ಮಮತಾ ದೀದಿಗೆ ಈ ಬಾರಿ RSS ದೊಡ್ಡ ಗುಂಡಿಯನ್ನೇ ತೋಡ್ಬಿಟ್ಟಿದೆ. ದೀದಿಯನ್ನ ಮಟ್ಟ ಹಾಕೋದಕ್ಕೆ ಅಂತಲೇ RSS ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿಯನ್ನ ಕೊಟ್ಟಿದೆ. ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ತನ್ನ ಅಶ್ವಮೇಧ ಯಾತ್ರೆಯನ್ನ ಮುಂದುವರಿಸಿಕೊಂಡು ಬಂದಿದೆ. ಹರಿಯಾಣ, ಮಹಾರಾಷ್ಟ್ರ, ದೆಹಲಿ ನಂತರ ಈಗ ಬಿಜೆಪಿ ಅಶ್ವಮೇಧದ ಕುದುರೆ ಪಶ್ಚಿಮ ಬಂಗಾಳಕ್ಕೆ ಬಂದು ತಲುಪಿದೆ. ದೀದಿಗೆ ಆಲ್ರೆಡಿ ಭಯ ಶುರುವಾಗಿದೆ. 2024 ಜೂನ್ 4ನೇ ತಾರೀಕು ಲೋಕಸಭೆ ಎಲೆಕ್ಷನ್ ಫಲಿತಾಂಶ ಬಂದಾಗ ಬಿಜೆಪಿ ಒಂದೇ ಪಕ್ಷಕ್ಕೆ ಬಹುಮತ ಸಿಗಲಿಲ್ಲ. ಅಂದುಕೊಂಡಂಗೆ ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಪರ್ಫಾರ್ಮ್ ಮಾಡಿರಲಿಲ್ಲ. ಆದರೂ NDA ಸರ್ಕಾರ ರಚನೆ ಮಾಡಿ 3ನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ. ಆದರೆ ಲೋಕಸಭಾ ಚುನಾವಣೆಯ ನಂತರ ಬಿಜೆಪಿ ಹಾಗೂ RSS ನಡುವೆ ಏನೋ ಸರಿ ಇಲ್ಲ ಅನ್ನೋ ವಿಷಯ ಹರಿದಾಡತ್ತೆ. ಅದಕ್ಕೆ ಸರಿಯಾಗಿ ಬಿಜೆಪಿ ಕಡೆಯಿಂದ JP ನಡ್ಡಾ ಅವರು ನಾವು RSSಗಿಂತ ದೊಡ್ಡವರಾಗಿದ್ದೀವಿ, ನಮಗೆ RSSನ ಅಗತ್ಯವಿಲ್ಲ ಅನ್ನೋ ರೀತಿ ಹೇಳಿಕೆಯನ್ನು ಕೂಡ ನೀಡಿದರು. RSS ಹಾಗೂ ಬಿಜೆಪಿ ನಡುವೆ ಬಿರುಕು ಅನ್ನೋದೇ ಎದುರಾಳಿಗಳಿಗೆ ದೊಡ್ಡ ಸುದ್ದಿ ಆಗ್ಬಿಡುತ್ತೆ. ಎಲ್ಲರೂ ಹಾಲು ಕುಡಿದಷ್ಟು ಸಂತೋಷಪಟ್ಟರು. ಆದರೆ ಈಗ ಪಾಪ ಅವರ ಸಂತೋಷವನ್ನೇ ಬಿಜೆಪಿ ಹಾಗೂ RSS ಕಸಿದುಕೊಂಡಿದೆ. ಬಿಜೆಪಿಗೆ RSS ಅನ್ನು ಬಿಟ್ಟು ಹಾಗೆ RSSಗೆ ಬಿಜೆಪಿಯಿಂದ ದೂರ ಇರೋದಕ್ಕೆ ಆಗೋದಿಲ್ಲ ಅಂತ ಅರ್ಥ ಆಗಿ ಇಬ್ಬರ ನಡುವೆ ಸಂಬಂಧ ಸರಿಯಾಗತ್ತೆ. ನಂತರ ಒಟ್ಟಾಗಿ ಹರಿಯಾಣ ಅಖಾಡಕ್ಕೆ ಇಳಿದ್ರು. ಆಮೇಲೆ ಹರಿಯಾಣದಲ್ಲಿ ಏನಾಯಿತು ಅನ್ನೋದನ್ನು ಕಣ್ಣಾರೆ ಕಂಡಿದ್ದೀವಿ. ಹರಿಯಾಣದಲ್ಲಿ ಕಾಂಗ್ರೆಸ್ ತುಂಬ ಬಲಿಷ್ಠವಾಗಿದೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ರು. ಕಾಂಗ್ರೆಸ್ ಕೂಡ ಅದನ್ನೇ ನಂಬಿತು. ಹೀಗಾಗಿ ಆಪ್ ಜೊತೆಗೆ ಕಾಂಗ್ರೆಸ್ ಮೈತ್ರಿಯನ್ನು ಕೂಡ ಮಾಡಿಕೊಳ್ಳದೆ ಚುನಾವಣೆಯನ್ನು ಎದುರಿಸಿತ್ತು. ಈ ಸೊಕ್ಕಿನ ನಂತರ ಕಾಂಗ್ರೆಸ್ ಹರಿಯಾಣದಲ್ಲಿ ದಿಕ್ಕಾಪಾಲಾಗಿ ಹೋಯಿತು. ಬಿಜೆಪಿಯ ಸೈನಿ ಸಿಎಂ ಆಗ್ತಾರೆ. ಹರಿಯಾಣದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣ RSS ಸತತವಾಗಿ ಸಭೆಗಳನ್ನು ಮಾಡ್ತು. ಪಕ್ಷವನ್ನ, ಕಾರ್ಯಕರ್ತರನ್ನ ಸಂಘಟಿಸೋದ್ರಲ್ಲಿ ಯಶಸ್ವಿಯಾಗಿತ್ತು. ನಂತರ ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಕೂಡ RSS ಬಹಳಷ್ಟು ಸಾರ್ವಜನಿಕ ಸಭೆಗಳನ್ನು ಮಾಡ್ತು. ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಮಾಡಿತ್ತು. ಇದರ ಪರಿಣಾಮ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪ್ರಚಂಡ ಗೆಲುವನ್ನು ಸಾಧಿಸುತ್ತೆ. RSSನ ಕೆಲಸ ಮಹಾರಾಷ್ಟ್ರದಲ್ಲಿ ಕೂಡ ವರ್ಕೌಟ್ ಆಗತ್ತೆ. ನಂತರ RSSನ ಯಾತ್ರೆ ತಲುಪಿದ್ದು ದೆಹಲಿ ಕಡೆಗೆ. ನೆನಪಿರ್ಲಿ, ಕಳೆದ 27 ವರ್ಷದಿಂದ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೇನೇ ಬಂದಿರಲಿಲ್ಲ. ಅಲ್ಲಿ RSS ಆಪ್ ಭ್ರಷ್ಟಾಚಾರದ ಲಾಭವನ್ನು ಪಡ್ಕೊಂಡು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡುತ್ತೆ. 5-10 ಜನರನ್ನು ಸೇರಿಸಿ ಸಭೆಗಳನ್ನು ನಡೆಸಿದ್ರು. ಅದರ ಪರಿಣಾಮ ಬಿಜೆಪಿ 48 ಸ್ಥಾನಗಳೊಂದಿಗೆ ಅಧಿಕಾರಕ್ಕೆ ಬಂದರು. ಹೀಗೆ RSS ದೆಹಲಿ, ಹರಿಯಾಣ, ಮಹಾರಾಷ್ಟ್ರ ನಂತರ ಈಗ
ಬಂಗಾಳದ ಕಡೆಗೆ ತನ್ನ ಹೆಜ್ಜೆಯನ್ನು ಇಟ್ಟಿದೆ. ಬಂಗಾಳದಲ್ಲಿ ಸಭೆಗಳನ್ನು ಹಾಗೆ ಮನೆ ಮನೆಗೆ ಹೋಗಿ ಪ್ರಚಾರವನ್ನು ಆರಂಭಿಸಿದೆ. ಇದು ಈಗ ದೀದಿಯ ನಡುಕಕ್ಕೆ ಕಾರಣ ಆಗಿರೋದು. ಪಶ್ಚಿಮ ಬಂಗಾಳದಲ್ಲಿ ಬಹಳ ಸಮಯದಿಂದ ಆಡಳಿತ ನಡೆಸ್ತಿರುವಂಥ ಮಮತಾ ಬ್ಯಾನರ್ಜಿ ಅವರನ್ನು ತೆಗೆದುಹಾಕೋದು ಅಷ್ಟು ಸುಲಭ ಅಲ್ಲ. ಆದರೂ ಕಳೆದ ಬಾರಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ತನ್ನ ಸಂಪೂರ್ಣ ಶಕ್ತಿಯನ್ನು ಹಾಕಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 77 ಸ್ಥಾನ, ಲೋಕಸಭೆಯಲ್ಲಿ 11 ಸ್ಥಾನ ಗೆದ್ದು ದೀದಿಗೆ ಬಿಸಿ ಮುಟ್ಟಿಸಿತ್ತು. ಆದರೆ ಈಗ ಬಿಜೆಪಿ ಇನ್ನಷ್ಟು ಶಕ್ತಿಶಾಲಿಯಾಗಿ ಬಂದಿದೆ. ಯಾಕಂದರೆ ಜೊತೆಗೆ RSS ಬಲ ಇದೆ. ಅಲ್ಲದೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನದಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದೆ. 2027ರಲ್ಲಿರುವಂಥ ವಿಧಾನಸಭಾ ಚುನಾವಣೆಗೆ ಈಗಿಂದಲೇ ತಯಾರಿಯನ್ನು ಬಿಜೆಪಿ ಮಾಡ್ತಾ ಇದೆ. ಸ್ವತಃ ಸಂಘದ ಪ್ರಮುಖರಾದ ಮೋಹನ್ ಭಾಗವತ್ ಕೂಡ ಅಲ್ಲಿ ಕಾಣಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಮೋಹನ್ ಜಿ ಅವರು ಬಂಗಾಳಕ್ಕೆ ಹೋದಾಗ ಅವರಿಗೆ ಅದ್ಧೂರಿಯಾದ ಸ್ವಾಗತ ಮಾಡಲಾಗಿತ್ತು. RSSನ ಕಾರ್ಯಕರ್ತರು ಸಣ್ಣ ಸಣ್ಣ ಸಾರ್ವಜನಿಕ ಸಭೆಗಳನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದರೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಒಳ್ಳೆಯ ಫಲಿತಾಂಶ ತರೋದಂತೂ ಖಾತ್ರಿ ಅನ್ನಿಸ್ತಾ ಇದೆ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿಗೆ ಇತ್ತೀಚೆಗೆ ಕೇಜ್ರಿವಾಲ್ನಂತೆ ಒಂದಷ್ಟು ಕೆಟ್ಟ ಇಮೇಜ್ ಕೂಡ ಸೃಷ್ಟಿಯಾಗಿದೆ. ಬಂಗಾಳದ ಮೆಡಿಕಲ್ ಕಾಲೇಜ್ನಲ್ಲಿ ನಡೆದಂಥ ಅತ್ಯಾಚಾರ ಆಯಿತು. ನಂತರ ದುರ್ಗಾ ಪೂಜೆಯ ಸಮಯದಲ್ಲಿ ಕಲ್ಲು ಎಸೆಯಲಾಯಿತು. ಶೋಭಾಯಾತ್ರೆ ಮೇಲೆ ಕಲ್ಲು ತೂರಾಟ. ಇದೆಲ್ಲ ಬಿಜೆಪಿಗೆ ಲಾಭ ಆಗಬಹುದು. ನೋಡೋಣ ಏನಾಗುತ್ತೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.